ಬಾಯ್ ವರ್ಸಸ್ ರಾಯ KGFಗೂ ಹಾಗೆ ಈ ಟಾಕ್ಸಿಕ್ಗೂ ಏನೆಲ್ಲ ಡಿಫರೆನ್ಸ್ ಇದೆ ಸೊ ನೋಡ್ತಾ ಹೋಗೋಣ. ಯಶ್ ಅವರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಬಿಟ್ಟು ಸೊ ಎಲ್ಲೋದ್ರೂ ಕೂಡ ರಾಕಿ ಬಾಯ್ ಅಂತ ಅವ್ರು ಹಿಂದೆ ಹೋಗೋದು ಇರ್ಬೋದು. ನಮ್ಮ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಯಶ್ ವರ್ಲ್ಡ್ ವೈಡ್ ಯಶ್ ಅವರು ಕನೆಕ್ಟ್ ಆಗ್ತಾ ಹೋಗ್ತಾರೆ. KGF ಸಿನಿಮಾ ಅಂತ ಬಂದಾಗ ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇತ್ತು, ಬಟ್ ಈ ಟಾಕ್ಸಿಕ್ ಅಂತ ಬಂದಾಗ ಏನ್ ಇರಬಹುದು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಬೇರೆಯದೇ ಶೇಡ್ ನಲ್ಲಿ ಒಂದು ಔಟ್ಲುಕ್ ಅಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವ್ರದ್ದೇನಾದ್ರೂ ಡಬಲ್ ಶೇಡಾ ಅಥವಾ ತ್ರಿಬಲ್ ರೋಲಾ ಏನಿದು ಯಶ್ ಅವರು? ಮಾರ್ಚ್ ಮೊದಲನೇ ವಾರದಲ್ಲಿ ಈ ಸಿನಿಮಾದ ಟ್ರೈಲರ್ ಬರುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಹಿನ್ರಾಜ್. ಈಗಾಗಲೇ ಟಾಕ್ಸಿಕ್ ಟೀಸರ್ ಅಬ್ಬರ ಜೋರಾಗಿದೆ ಅಂತಾನೆ ಹೇಳಬಹುದು. ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಕೂಡ ಟಾಕ್ಸಿಕ್ ಟೀಸರ್ ಪ್ರತಿಯೊಂದು ಭಾಷೆಗಳಲ್ಲೂ ಕೂಡ ಪಡ್ಕೊತಾ ಇದೆ. ಸೊ ಒಂದು ಕಡೆ ಕನ್ನಡ ಆಗಿರಬಹುದು, ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷ್ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ತನ್ನದೇ ಆದಂತಹ ಛಾಪನ್ನು ಟಾಕ್ಸಿಕ್ ಟೀಸರ್ ಮೂಡಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಸದ್ಯಕ್ಕೆ ರಾಕಿ ಬಾಯ್ ವರ್ಸಸ್ ರಾಯ ಅಂತಂದರೆ KGFನಲ್ಲಿ ರಾಕಿ ಬಾಯ್ ಆಗಿದ್ದಂತಹ ಯಶ್ ಅವರು ರಾಯ ಆಗಿ ಏನೆಲ್ಲ ಚೇಂಜಸ್ ಕಾಣ್ತಾ ಇದ್ದಾರೆ, KGFಗೂ ಹಾಗೆ ಈ ಟಾಕ್ಸಿಕ್ಗೂ ಏನೆಲ್ಲ ಡಿಫರೆನ್ಸ್ ಇದೆ ಸೊ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ರಾಕಿ ಬಾಯ್ ಅನ್ನುವಂಥದ್ದು ಈ ನಮ್ಮ ಭಾರತೀಯ ಸಿನಿಮಾ ಇಂಡಸ್ಟ್ರಿಗೆ ಹಾಗೆ ಒಂದಷ್ಟು ಹಿಂದಿ ಸಿನಿಮಾ ಅಂದರೆ ಬಾಲಿವುಡ್ ಅವರಿಗೆ ಬಹಳ ಒಂದು ಆ ಹೆಸರಿದೆಯಲ್ಲ ತುಂಬ ಕನೆಕ್ಟ್ ಆಗಿದ್ದಂತಹ ಹೆಸರು. ಯಶ್ ಅವರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಬಿಟ್ಟು ಒಂದು ತುಂಬ ಜನ ಫ್ಯಾನ್ಸ್ ಇದ್ದಾರೆ, ತುಂಬ ಜನ ರೆಕಗ್ನೈಸ್ ಮಾಡ್ತಾರೆ ಅಂತಂದರೆ ಅದು ಈ ಬಾಲಿವುಡ್ ಅವರು. ಜೊತೆಗೆ ಮುಂಬೈ ಫ್ಯಾನ್ಸು ಯಶ್ ಅವ್ರಿಗೆ ಜಾಸ್ತಿ ಇದ್ದಾರೆ. ಯಶ್ ಅವ್ರು ಎಲ್ಲೋದ್ರೂ ಕೂಡ ರಾಕಿ ಬಾಯ್ ಅಂತ ಅವ್ರು ಹಿಂದೆ ಹೋಗೋದು ಇರ್ಬೋದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇಷ್ಟು ದಿನ ಅಂದರೆ KGF ಮಾಡ್ತಾ ಇರಬೇಕಾದ್ರೆ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಯಶ್ ಅವರು ಬೇರೆ ಕಡೆಗಳಲ್ಲೂ ಅಂದರೆ ಮುಂಬೈಯಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸ್ತಾರೆ. ಅಂದರೆ ಮುಂಬೈಗೂ ಕೂಡ ಸೀಮಿತರಾಗ್ತಾರೆ, ಭಾರತೀಯ ಇಂಡಸ್ಟ್ರಿಗೆ ಕನೆಕ್ಟ್ ಆಗಿ ಹೋಗ್ತಾರೆ. ಆದರೆ ಈ ಟಾಕ್ಸಿಕಲ್ಲಿ ಆಗಲ್ಲ, ಬರೀ ಭಾರತೀಯ ಇಂಡಸ್ಟ್ರಿ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಇಡೀ ವರ್ಲ್ಡ್ ವೈಡ್ ಯಶ್ ಅವರು ಕನೆಕ್ಟ್ ಆಗ್ತಾ ಹೋಗ್ತಾರೆ. ಸೊ ಇದು ಒಂದು ಮೇಜರ್ ಆಗಿರುವಂತಹ ಡಿಫ್ರೆನ್ಸ್ ಅಂತ ನೋಡ್ತಾ ಹೋಗ್ಬೋದು. ಇನ್ನೊಂದು KGF ಸಿನಿಮಾ ಅಂತ ಬಂದಾಗ ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇತ್ತು, ಬಟ್ ಈ ಟಾಕ್ಸಿಕ್ ಅಂತ ಬಂದಾಗ ಏನ್ ಇರಬಹುದು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಟೀಸರ್ ನೋಡಿದ ಮೇಲಂತೂ ಯಾವ ರೀತಿ ಇರಬಹುದು ಅನ್ನುವಂತಹ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅದಾದ್ಮೇಲೆ ಇಷ್ಟು ಅಂದರೆ KGFಗೂ ಮುಂಚೆ ಯಶ್ ಅವರು ಇದ್ದಿದ್ದೇ ಬೇರೆ, KGF ಆದ ನಂತರದಲ್ಲಿ ಯಶ್ ಅವರು ಬೆಳೆದು ಬಂದ ರೀತಿಯೇ ಬಹಳ ಬದಲಾವಣೆ ಆಯಿತು. ಈ ಒಂದು 3-4 ವರ್ಷದಲ್ಲಿ ಅವರ ಒಂದು ಸಿನಿಮಾ ಜರ್ನಿ ಮೇಲೆ ಸಾಕಷ್ಟು ಪ್ರಭಾವ ಬೀರಿದಂತಹ ಸಿನಿಮಾ ಅಂತಂದರೆ KGF ಚಾಪ್ಟರ್ 1 ಅಂತ ಹೇಳ್ಬೋದು. ಈಗ ಅಂತ ಬಂದಾಗ ಟಾಕ್ಸಿಕ್ ಅಂತ ಹೇಳಬಹುದು. ಆ ನಂತರದಲ್ಲಿ ಒಂದಷ್ಟು KGF ಬಂದಾಗ ಮುಂಬೈ ಸುತ್ತಮುತ್ತ ನಡೆಯುವಂತಹ ಒಂದಷ್ಟು ಕಥೆಗಳನ್ನು ಆ KGF ಸಿನಿಮಾ ಹೇಳ್ತಾ ಇತ್ತು. ಟಾಕ್ಸಿಕ್ ಅಂತ ಬಂದಾಗ ಒಂದಷ್ಟು ಗೋವಾ ಆಗಿರಬಹುದು, ಆ ನಂತರದಲ್ಲಿ ವಿದೇಶಿಗಳಲ್ಲೇ ಆಗಿರುವಂತಹ ಕಥೆಗಳನ್ನು ಏನಾದರೂ ಹೇಳ್ತಾ ಇದೆಯಾ ಸಿನಿಮಾ ಅನ್ನುವಂಥದ್ದು ಕೂಡ. ಆಮೇಲೆ ಕಾಸ್ಟ್ಯೂಮ್, ಮೇಜರ್ಲಿ ಒಂದು ಕಾಸ್ಟ್ಯೂಮ್ ಇದೆಯಲ್ವಾ, ಈ KGF ಸಿನಿಮಾದಲ್ಲಿ ಯಶ್ ಅವರು ಹಾಕಿದಂತಹ ಕಾಸ್ಟ್ಯೂಮು ಬಹಳ ಒಂದು ನಮಗೆಲ್ಲ ತುಂಬ ರಿಲೇಟೆಡ್ ಆಗಿತ್ತು. ಅವ್ರು ಬಳಸಿದಂತಹ ಭಾಷೆ ಆಗಿರಬಹುದು, ಇದೆಲ್ಲವೂ ಕೂಡ ರಿಲೇಟೆಡ್ ಆಗಿತ್ತು. ಬಟ್ ಈ ಟಾಕ್ಸಿಕ್ ಸಿನಿಮಾ ಅಂತ ಬಂದಾಗ ಅವರ ಕಾಸ್ಟ್ಯೂಮ್ ಕಂಪ್ಲೀಟ್ ಆಗಿ ಚೇಂಜ್ ಇದೆ. ಸೊ ನೀವು ಟೀಸರ್ ನೋಡಿದ್ರೆ ನಿಮಗೆ ಅರ್ಥವಾಗಿರುತ್ತೆ, ಅವ್ರು ಬಳಸಿದಂತಹ ಭಾಷೆ ಇದೆಯಲ್ಲ ಕಂಪ್ಲೀಟ್ ಆಗಿ ಏನೋ ಒಂದು ಹೇಳ್ತಾ ಇದ್ದಾರೆ, ಏನೋ ಒಂದು ಕನ್ವೆ ಮಾಡ್ತಾ ಇದ್ದಾರೆ, ಅದು ಯಾರಿಗೆ ಅನ್ನುವಂತಹ ಪ್ರಶ್ನೆ ನಮಗೆ ಹುಟ್ಟಾಗುತ್ತೆ. ಆನಂತರದಲ್ಲಿ ಅವರ ಔಟ್ಲುಕ್ ಬಹಳ ಮ್ಯಾಟರ್ ಆಗುತ್ತೆ. ಈ KGF ಅಲ್ಲಿ ಅವ್ರು ಇದ್ದಿದ್ದಂತಹ ರೀತಿಯೇ ಬೇರೆ ಇತ್ತು. ಈ ಒಂದು ಬಿಟ್ಟಿದ್ದಂತಹ ಗ್ಲಿಮ್ಸ್ ಅಲ್ಲಿ ಅಂದ್ರೆ ಅವ್ರ ಬರ್ತ್ಡೇಗೆ ಇಂಟ್ರಡ್ಯೂಸ್ ಮಾಡಿದಂತಹ ರಾಯ ಪಾತ್ರ ಇಂಟ್ರಡ್ಯೂಸ್ ಮಾಡಿದಂತಹ ಗ್ಲಿಮ್ಸ್ ಅಲ್ಲಿ ಅವರನ್ನು ತೋರಿಸಿದಂತಹ ರೀತಿಯೇ ಬೇರೆ ಇತ್ತು. ಈ ನಿನ್ನೆ ಬಿಟ್ಟಂತಹ ಟೀಸರ್ ಅಲ್ಲೂ ಕೂಡ ಒಂದು ಬೇರೆಯದೇ ಶೇಡ್ ನಲ್ಲಿ ಒಂದು ಔಟ್ಲುಕ್ ಅಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಇದು ಕೂಡ ಈ ಸಿನಿಮಾಗೆ ಒಂದು ಮೇಜರ್ ಆಗಿರುವಂತಹ ಡಿಫ್ರೆನ್ಸ್ ಅಂತ ಹೇಳ್ಬೋದು. KGF ಅಲ್ಲಿ ಯಶ್ ಅವರು ಪರಿಸ್ಥಿತಿಗಳ ವಿರುದ್ಧ ಹೋರಾಡ್ತಾ ಇದ್ರು, ಪರಿಸ್ಥಿತಿಗಳಿಗೋಸ್ಕರ ಒಂದು ಗ್ಯಾಂಗ್ಸ್ಟರ್ ಆಗಿ ಬದಲಾಗ್ತಾರೆ. ಬಟ್ ಈ ಟಾಕ್ಸಿಕ್ ಅಲ್ಲಿ ಅವ್ರು ಯಾಕೆ ಗ್ಯಾಂಗ್ಸ್ಟರ್ ಆಗ್ತಾರೆ? ಅವ್ರದ್ದೇನಾದ್ರೂ ಡಬಲ್ ಶೇಡಾ ಅಥವಾ ತ್ರಿಬಲ್ ರೋಲಾ ಏನಿದು ಯಶ್ ಅವರು? ಯಾಕೆಂದರೆ ಒಂದು ಯಂಗ್ ಶೇಡಲ್ಲಿ ಕಾಣಿಸ್ಕೊಳ್ತಾರೆ, ಒಂದು ಕಂಪ್ಲೀಟ್ ಆಗಿ ಬಿಯರ್ಡ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾರೆ, ಮಿಡಲ್ ಬಿಯರ್ಡ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾರೆ. ಏನು ಹಾಗಾದರೆ ಟ್ರಿಪಲ್ ರೋಲ್ ಏನಾದರೂ ಯಶ್ ಅವರು ಮಾಡ್ತಾ ಇದ್ದಾರಾ? ಪರಿಸ್ಥಿತಿಗಳಿಗಾಗಿ ಏನಾದರೂ ಅಲ್ಲೂ ಕೂಡ ಹೋರಾಟ ಯಶ್ ಅವ್ರದ್ದು ಮುಂದುವರಿಯುತ್ತಾ? ಏನಿದು ಅನ್ನುವಂತಹ ಕುತೂಹಲ ಕೂಡ ಅವರ ಫ್ಯಾನ್ಸಲ್ಲಿ ಜಾಸ್ತಿ ಆಗ್ತಾ ಇದೆ. KGF ಅಂತ ಬಂದಾಗ ಪ್ರೀತಿಯೂ ಇರುತ್ತೆ, ತಾಯಿ ಸೆಂಟಿಮೆಂಟ್ ಇರುತ್ತೆ, ತನ್ನವರಿಗೋಸ್ಕರ ತಾನು
ಏನಾದರೂ ಮಾಡಬಲ್ಲೆ, ಕೊಟ್ಟಿರುವಂತಹ ಒಂದು ಮಾತನ್ನು ಉಳಿಸ್ಕೊಳ್ಳಿಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನುವಂಥದ್ದು KGF ಅಲ್ಲಿತ್ತು. ಬಟ್ ಟಾಕ್ಸಿಕಲ್ ಏನಿದೆ ಅನ್ನುವಂಥದ್ದು, ಯಾಕಂದರೆ ಹೀರೋಯಿನ್ಸ್ಗಳು ಕೂಡ 4ರಿಂದ 5 ಜನ ಹೀರೋಯಿನ್ಸ್ ಇದ್ದಾರೆ ಈ ಟಾಕ್ಸಿಕ್ ಸಿನಿಮಾದಲ್ಲಿ. ಯಶ್ ಅವ್ರಿಗೆ ಏನಾದರೂ ಪ್ರೀತಿ ಆಗುತ್ತಾ, ಪ್ರೀತಿ ಆದರೂ ಕೂಡ ಆ ಅಷ್ಟು ಜನರಲ್ಲಿ ಯಾರನ್ನು ಯಶ್ ಅವರು ಪ್ರೀತಿಸ್ತಾರೆ, ಯಾರನ್ನು ಮದುವೆ ಆಗ್ತಾರೆ, ಮದುವೆ ಏನಾದರೂ ಕಾನ್ಸೆಪ್ಟ್ ಇದೆಯಾ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಕೂಡ ಉಳ್ಕೊಳ್ಳುತ್ತೆ. KGF ಅಲ್ಲಿ ಡೈರೆಕ್ಟರ್ ಬಂದು ಪ್ರಶಾಂತ್ ನೀಲು, ಟಾಕ್ಸಿಕ್ ಅಂತ ಬಂದಾಗ ಡೈರೆಕ್ಟರ್ ಬಂದು ಗೀತು ಮೋಹನ್ ದಾಸ್ ಅವರು. ಸೊ ಹೀಗಿರಬೇಕಾದ್ರೆ ಗೀತು ಮೋಹನ್ ದಾಸ್ ಅವರು ಮೊದಲನೇದಾಗಿ ಫೆಮಿನಿಸ್ಟ್. ಅವರು ಯಾವ ರೀತಿ ಇವರನ್ನ ತೋರಿಸ್ತಾರೆ, ಒಂದು ವಿಲನೀಶಾಗೆ ಯಶ್ ಅವ್ರನ್ನ ಕನ್ವೆ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಸರ್ಪ್ರೈಸ್ ಎಲಿಮೆಂಟ್ಸ್ ಏನಾದರೂ ಇದೆಯಾ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಅನಂತರ ಒಂದು ರೀತಿಯಲ್ಲಿ ಕಂಪ್ಲೀಟ್ ಆಗಿ ಯಶ್ ಅವ್ರಿಗೋಸ್ಕರನೇ ಈ ಟಾಕ್ಸಿಕ್ ಅನ್ನೋ ರೀತಿಯಲ್ಲಿ ಇದೆ. ಯಾಕೆಂದರೆ ಅವರು ಕೂಡ ಅಂದರೆ ಗೀತು ಮೋಹನ್ ದಾಸ್ ಅವರಿಗೆ ಪ್ರತಿಯೊಂದಲ್ಲೂ ಅಂದರೆ ಸಂಭಾಷಣೆಗಳಲ್ಲಿಯೂ ಕೂಡ ಹೆಲ್ಪ್ ಮಾಡಿದ್ದಾರೆ ಯಶ್ ಅವರು ಕೂಡ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಸೊ ಡೈರೆಕ್ಷನಲ್ಲೂ ಕೂಡ ಯಶ್ ಅವರು ಈಗಾಗಲೇ ಪಾಲ್ಗೊಂಡಿರೋದ್ರಿಂದ ಏನಾದರೂ ಟಾಕ್ಸಿಕ್ ಮೂಲಕ ತನ್ನ ಒಂದು ನಾನು ಕೂಡ ಡೈರೆಕ್ಟರ್ ಆಗಬಲ್ಲೆ ಅನ್ನೋದನ್ನು ಕೂಡ ಯಶ್ ಅವರು ತೋರಿಸ್ತಾ ಇದ್ದಾರಾ ಈ ಸಿನಿಮಾದ ಮೂಲಕ ಅನ್ನುವಂಥದ್ದು. ಜೊತೆಗೆ ಕೆಲವೊಮ್ಮೆ ಎಲ್ಲಿ ಬದಲಾವಣೆ ಬೇಕು ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಏನಾದರೂ ರೆಡಿ ಇದ್ದಾರಾ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗ್ಬೋದು. ಜೊತೆಗೆ ಇನ್ನೊಂದು ಮೇಜರ್ ಆಗಿರುವಂತಹ ಬದಲಾವಣೆ ನಾನು ನೋಡಿದ್ದು ಏನಪ್ಪ ಅಂತಂದರೆ KGF ಅಲ್ಲಿ ಬಂದಾಗ ಯಶ್ ಅವರ ಆ ಒಂದು ಬಾಡಿ ಇದೆಯಲ್ಲ, ಆ ದೇಹನ ಕಂಪ್ಲೀಟ್ ಆಗಿ ಒಂದು ಜಿಮ್ ಮಾಡಿದ್ರು, ಜೊತೆಗೆ ಬಹಳ ದೈತ್ಯವಾಗಿ ಇಟ್ಕೊಂಡಿದ್ರು. ಬಟ್ ಈ ಟಾಕ್ಸಿಕ್ ಅಂತ ಬಂದಾಗ ಅವ್ರದ್ದು ಕಂಪ್ಲೀಟ್ ಆಗಿ ಅವರ ಒಂದು ಬಾಡಿಗೆ ಫೋಕಸ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಬಿಕಾಸ್ ಪ್ರತಿಯೊಂದು ಟೀಸರಲ್ಲಿ ತೋರಿಸಿರುವಂತಹ ಚಿಕ್ಕ ಫ್ರೇಮಲ್ಲಿ ಆಗಿರಬಹುದು ಅವರ ಒಂದು ದೇಹಕ್ಕೆ ಫೋಕಸ್ ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲಿ ಟ್ವಿಸ್ಟ್ ಕೊಡ್ತಿದ್ದಾರೆ, ಕೆಲವೊಂದು ಕಡೆ ಅವರ ದೇಹವನ್ನು ತೋರಿಸ್ಬೇಕಾದ್ರೆ ಒಂದಷ್ಟು ಟ್ಯಾಟುಗಳಿಗೂ ಕೂಡ ಫೋಕಸ್ ಮಾಡಿದ್ದಾರೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಟೀಸರಲ್ಲಿ ಕಟ್ ಮಾಡಿರುವಂತಹ ಒಂದಷ್ಟು ಫ್ರೇಮ್ಗಳಲ್ಲಿ ನೋಡ್ತಾ ಹೋದಾಗ ತುಂಬ ರಿಚ್ ಆಗಿ ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಏನೋ ಒಂದು ಸರ್ಪ್ರೈಸ್ ಇದೆ ಯಶ್ ಅವ್ರ ಕಡೆಯಿಂದ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಸೊ ಈ 3-4 ವರ್ಷದಲ್ಲಿ ಅಂದರೆ KGF ಚಾಪ್ಟರ್ 1 ಆದ ನಂತರದಲ್ಲಿ ಯಶ್ ಅವರ ಒಂದು ಸಿನಿಮಾ ಜರ್ನಿಯಲ್ಲಿ ಸಾಕಷ್ಟು ಡಿಫ್ರೆನ್ಸ್ಗಳು ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಅವರು ಪ್ರೊಡಕ್ಷನ್ ಹೌಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಈ ಸಿನಿಮಾಗೆ ಒನ್ ಆಫ್ ದಿ ಪ್ರೊಡ್ಯೂಸರ್ ಕೂಡ ಯಶ್ ಅವರಾಗಿದ್ದಾರೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ. ಮೇ ಬಿ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗಬಹುದೇನೋ ಆರ್ಟ್ ಡಿಪಾರ್ಟ್ಮೆಂಟಲ್ಲೂ ಯಶ್ ಅವರು ಇದ್ದಾರೆ ಅಂತ. ಟೆಕ್ನಿಕಲಿ ಕೂಡ ಸಿನಿಮಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡೋಂಗಿಲ್ಲ, ಮ್ಯೂಸಿಕ್ ಬಗ್ಗೆನೂ ಕೂಡ ಮಾತಾಡೋ ರೀತಿ ಇಲ್ಲ. ಸೊ ಹೀಗಾಗಿ KGF ಹಾಗೆ ಟಾಕ್ಸಿಕ್ಗೆ ಕಂಪೇರ್ ಮಾಡಿದಾಗ ಯಶ್ ಅವರ ಈ ಒಂದು ಸಿನಿಮಾ ಕೆರಿಯರ್ನಲ್ಲಿ ಈ ಟಾಕ್ಸಿಕ್ ಅನ್ನುವಂತಹ ಸಿನಿಮಾ ಸಾಕಷ್ಟು ಬದಲಾವಣೆಯನ್ನು ತೋರಿಸುತ್ತೆ ಅವ್ರ ಒಂದು ಸಿನಿಮಾ ಜರ್ನಿಗೆ ಅಂತ ಹೇಳ್ತಾ ಹೋಗ್ಬೋದು. ಸೊ ನೋಡೋಣ, ಇನ್ನು ಮಾರ್ಚ್ ಮೊದಲನೇ ವಾರದಲ್ಲಿ ಈ ಸಿನಿಮಾದ ಟ್ರೈಲರ್ ಬರುತ್ತೆ. ಆ ಟ್ರೈಲರ್ನಲ್ಲಿ ಇನ್ನೂ ಪಾತ್ರಗಳನ್ನಾಗಿರಬಹುದು ಅಥವಾ ಇನ್ನು ಎಷ್ಟು ರಿಚ್ನೆಸ್ ತೋರಿಸುತ್ತಾರೆ ಡೈರೆಕ್ಷನಲ್ ಆಗಿರಬಹುದು ಅಥವಾ ಒಂದು ಟೆಕ್ನಿಕಲಿ ಅಂತ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.